ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದ್ದೀವಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬನ್ನಿ, ಇವತ್ತು ನಾನು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೋಡ್ರಿ, ಗುರುವಾರದ ಲಾಗು. ಗುರುವಾರದ ಹಿಂದಿನ ದಿವಸ ನಾನು ದೇವ್ರ ಸಾಮಾನು ಎಲ್ಲ ತಿಕ್ಕಿ ತೊಳೆದು ಒರೆಸಿ ಇಟ್ಕೊಳಕತ್ತೀನಿ. ಆಲ್ರೆಡಿ ಎಲ್ಲರೂ ಮಲ್ಕೊಂಡಿದ್ರು. ನಮ್ಮ ನವ್ಯ ಎದ್ದೇಳ್ತಾಳೋ ಏನೋ ಸೌಂಡ್ಗೆ ಅಂತಂದು ಹೋಗಿ ನೋಡಿ ಮತ್ತು ಕದನ ಮುಂದಕ್ಕೆ ಮಾಡಿ ಬಂದೆ. ಇವಾಗ ನೋಡ್ರಿ, ಒಂದೊಂದು ನೀಟಾಗಿ ಅವನ್ನ ತಿಕ್ಕಿದಾದ್ಮೇಲೆ ನಾವು ಒಣ ಬಟ್ಟೆನ ಕಾಟನ್ ಬಟ್ಟೆಯಿಂದ ಒರೆಸ್ಲೇಬೇಕು. ಹಂಗೆ ಇಟ್ವಿ ಅಂದ್ರೆ ಅಲ್ಲೆಲ್ಲಿ ಅದು ನೀರು ಇದ್ದಿದ್ದು ಕಲಿ ಆಗಿಬಿಡ್ತಾವೆ. ತೊಳೆದ ತಕ್ಷಣ ಒರೆಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನಾನು ಬೇಗನೆ ಮಾಡ್ಕೋಬೇಕು ಅಂದ್ಕೊಂಡೆ. ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮವ್ವಾರು ಬಂದುಬಿಟ್ರಲ್ಲ, ಅವ್ರ ಜೊತೆಗೆ ಟೈಮ್ ಪಾಸ್ ಕುಂತ್ಕೊಂಡ್ವಿ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಮಕ್ಕಳು ಆಟ ಆಡ್ತಿರ್ತಾರೆ. ಮತ್ತು ಯಾರಂದರೆ ಅಥರ್ವ, ನವ್ಯ, ನಮಿತಾ ಅಂತ ಸ್ಕೂಲಿಂದ ಬಂದಮೇಲೆ ಆಟ ಆಡ್ತಾಳೆ. ಅವರು ಹೋಗೋ ಟೈಮ್ಗೆ ಬರ್ತಾಳೆ. ಆಕೆ ಬಂದು ಒಂದು ಅರ್ಧ ತಾಸು 1 ತಾಸಿಗೆ ಹೋಗ್ತಾಳೆ ನಮ್ಮವ್ವ. ಹಂಗಾಗಿ ರಾತ್ರಿ ಆಲೆ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನವ್ಯಾಗ ಬೇರೆ ಹಸುವಾಗಿ ನಿದ್ದೆ ಬಂದಿತ್ತು. ಆಕೆಗೆ ಫಸ್ಟು ಊಟ ಮಾಡಿಸಿ ಮನಗಿಸಿ ಆಮೇಲೆ ನಾನು ಊಟ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ತೊಳೆದು ಈಗ ಒರೆಸಾಗತ್ತೀನಿ ನೋಡ್ರಿ. ಏನು ಮಾಡೋದು ಫ್ರೆಂಡ್ಸು, ಒಂದೊಂದು ಸಲ ಲೇಟ್ ಆಗಿಬಿಡುತ್ತಾ, ಒಂದೊಂದು ಸಲ ಬೇಗನೆ ಮಾಡ್ಕೊಂಬಿಡ್ತೀನಿ. ನಾನು ಎಷ್ಟು ಬೇಗ ಮಾಡ್ಕೋಬೇಕಂದ್ರೂ ಅದು ಅಲ್ಲಿಗೆ ಬಂದುಬಿಡುತ್ತೆ, ರಾತ್ರಿ ಲೇಟಾಗಿ ಆಗುತ್ತೆ. ಮತ್ತು ನಾನು ರಾತ್ರಿ ಇದೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ಮತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕಬೇಕು. ಯಾಕಂದ್ರೆ ಬೆಳಿಗ್ಗೆ ನಾನು ಇವಾಗ ಮಕ್ಕೊಳೋದು ಲೇಟಾಗಿ ಮಲಗಿರ್ತೀನಿ. ಮತ್ತು ಬೆಳಿಗ್ಗೆನೂ 4 ಗಂಟೆಗೆ ಎದ್ದೇಳಬೇಕು. ಹಾಗಾಗಿ ಮಧ್ಯಾಹ್ನ ಮಕ್ಕೊಳಕ್ಕಾಗೋದಿಲ್ಲ. ಎಡಿಟಿಂಗು ಅಪ್ಲೋಡಿಂಗು ಇಟ್ಕೊಂಡೆ ಅಂದ್ರೆ ರಾತ್ರಿನೇ ನಾನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಮಲ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ರಾತ್ರಿನ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೊಂದು ಏನೇ ಇಲ್ಲಾಂದ್ರೆ ಒಂದು 2 ತಾಸು ಬೇಕೇ ಬೇಕು. ನಾವೀಗ 10 ಗಂಟೆಗೆ ಎಡಿಟ್ ಮಾಡೋಕೆ ಕೂತ್ಕೊಂಡ್ವಿ ಅಂದ್ರೆ ಒಂದು ಅರ್ಧ ತಾಸು ಅಥವಾ 1 ತಾಸಾದರೂ ಬೇಕು. ನೀಟಾಗಿ ನೋಡಿಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಎಲ್ಲನೂ ಕಟ್ ಮಾಡಿ ಅದನ್ನು ನಾವು ಜೋಡಿಸ್ಕೊಂಡು ಎಡಿಟ್ ಮಾಡಿ ಮತ್ತೊಂದು ಎಕ್ಸ್ಪೋರ್ಟಿಗೆ ಹಾಕಬೇಕು. ಎಕ್ಸ್ಪೋರ್ಟಿಗೆ ಹಾಕಿದ ಮೇಲೆ ಒಂದು 10ರಿಂದ 15 ನಿಮಿಷ ಬೇಕು. ವಿಡಿಯೋ ದೊಡ್ಡದಿದ್ದರೆ ಸ್ವಲ್ಪ ಟೈಮ್ ಹಿಡಿತೈತಿ, ಜಾಸ್ತಿ ಟೈಮ್ ಹಿಡಿತೈತಿ. ವಿಡಿಯೋ ಚಿಕ್ಕದಿದ್ದರೆ ಕಡಿಮೆ ಟೈಮ್ ಹಿಡಿತೈತಿ. ಒಂದೊಂದು ಸಲ ವಿಡಿಯೋ ದೊಡ್ಡದಿರುತ್ತೆ, ಒಂದೊಂದು ಸಲ ವಿಡಿಯೋ ಚಿಕ್ಕದಾಗುತ್ತೆ. ಅದ್ರ ಮ್ಯಾಗ ಫ್ರೆಂಡ್ಸು ಟೈಮ್ ಹೋಗ್ತೈತಿ ನೋಡಿರಿ. ಈಗ ನಾನೆಲ್ಲನೂ ಒರೆಸಿ ಇಟ್ಟೀನಿ. ರಾತ್ರಿನೂ ಕೂಡ ನಾನು ಬರೀ ಇದನ್ನಷ್ಟೇ ಒರೆಸಿಟ್ಟೆ. ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಇಡಲಿಲ್ಲ. ಟೈಮ್ ಭಾಳಾಗಿತ್ತು, ನನಗೂ ಸುಸ್ತಾಗಿತ್ತು. ಹಾಗಾಗಿ ಮರುದಿನ ಮಾಡ್ಕೊಂಡ್ರಾಯ್ತು ಬಿಡು ಅಂಥೇಳ್ಬಿಟ್ಟು ಹೆಂಗಾದರೂ ಬೇಗ ಎದ್ದೇಳ್ತೀವಿ. ಇಬ್ಬರು ಎದ್ದೇಳ್ತೀವಿ, ನಾನು ಒಬ್ಬಾಕೆ ಅಲ್ಲ. ಅವರು ನಮ್ಮ ಮನೆಯವರು ಎದ್ದೇಳ್ತಾರೆ. ಇಬ್ಬರು ಒಂದೊಂದು ಕೆಲಸ ಮಾಡ್ಕೊಂಬಿಟ್ರೆ ಆಗುತ್ತಂತಂದು ದೇವ್ರ ಮನೆಯೂ ಕೂಡ ಒರೆಸ್ಲಿಲ್ಲ ನಾನು ರಾತ್ರಿ. ಬೆಳಿಗ್ಗೆನೇ ಒರೆಸ್ಕೊಂಡ್ರಾಯ್ತು ಅಂತಂದು ಬಿಟ್ಟೆ ನೋಡಿರಿ. 11 ಗಂಟೆ ಆಯಿತು. ಈಗ ನಾನು ಮತ್ತೆ ಅದನ್ನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ 12 ಅಥವಾ 12:15 ಆಗುತ್ತೆ ಮಲ್ಕೊಳೋರಿಗೆ. ಮಲ್ಕೊಂಡಿದ್ರು ಆಲೆ ನಮ್ಮ ಮನೆಯವರು. ನಮಿತಾ ಮಲಗಿದ್ರು, ನವ್ಯನೂ ಕೂಡ ಮಲಗಿದ್ಲು. ಅವ್ರು ಮಲ್ಕೊಂಡ್ಮೇಲೆ ನಾನು ಮತ್ತೆ ಈಗ ಅದನ್ನೆಲ್ಲ ಜೋಡಿಸಿ ನಾನು ಮಲ್ಗಕ್ಕೆ ಬಂದೀನಿ. ನಾನು ಮಲ್ಕೊಂಡು ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ನೋಡಿ ಫ್ರೆಂಡ್ಸ್. ಈಗ ಬೆಳಗಿನ ವ್ಲಾಗನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 4 ಗಂಟೆಗೆ ಎದ್ದಿದ್ದೆ. ಈಗ ಆಲ್ರೆಡಿ 4:15 ಆಗೈತಿ. ನಮ್ಮದೆಲ್ಲ ಬೆಳಗಿನ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎದ್ದಿದ್ದೀನಿ, ಗೀಝರ್ ಕೂಡ ಹಾಕಿದ್ದೀನಿ. ಫಸ್ಟ್ ಎದ್ದ ತಕ್ಷಣ ನಾನು ಗೀಝರ್ ಹಾಕ್ಬಿಡ್ತೀನಿ. ಯಾಕಂದ್ರೆ ನೀರು ಕಾಯಬೇಕು. ನಾನು ಕಸ ಗುಡಿಸ್ಕೊಂಡು ಹೊರಗಿಂದು ಕಸ ಗುಡಿಸಿ ಹೊಸಲಿ ಎಲ್ಲ ತೊಳೆದು ಎಲ್ಲ ಮುಗಿಸ್ಕೊಂಬರೋದ್ರೊಳಗೆ ಒಂದು ಅರ್ಧ ತಾಸನ್ಯಾಗ ನೀರು ಕಾದ್ಬಿಟ್ಟಿರ್ತಾವೆ ಚಲೋ ಹೊತ್ನ್ಯಾಗ. ಈಗ ನಾನು ಫಸ್ಟ್ ಕಸ ಗುಡಿಸ್ಕೊತೀನಿ. ಕಸ ಗುಡಿಸಿದ್ರೆ ನಮ್ಮ ಮನೆಯವರು ಮಾಪ್ ಹಾಕ್ತಾರೆ. ಪಾತ್ರೆ ಏನು ಜಾಸ್ತಿ ಇರಲಿಲ್ಲ. ಹಿಂದಿನ ದಿವಸ ಸಾಯಂಕಾಲ ಎಲ್ಲ ತಿಕ್ಕಿದ್ದೆ. ಒಂದೇ ಒಂದು ಕುಕ್ಕರ್ ಇತ್ತು, 1-2 ಪ್ಲೇಟ್ ಇದ್ವು. ಹಂಗಾಗಿ ಕಸ ಗುಡಿಸ್ಕೊಂಬಿಡ್ತೀನಿ ನೋಡಿರಿ. ಈಗ ನಾನು ಕಸ ಗುಡಿಸಿದೆ, ಅವರು ಮಾಪ್ ಹಾಕಿಕೊಟ್ರು. ನಾನು ಎಲ್ಲ ಮುಗಿಸೋದ್ರಾಗಿನ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದು ಇವಾಗ ಸೀರೆ ಉಟ್ಕೊಂಡಿದ್ದೀನಿ. ಇವತ್ತು ಯಾಕೋ
ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರಾಯ್ತು. ಭಾಳ ದಿವಸ ಆಗಿತ್ತು, ಟೈಮ್ ಇತ್ತು. ಹಾಗಾಗಿ ಇಬ್ಬರು ಮಕ್ಕಳು ಮಕ್ಕೊಂಡಾರ ನೋಡ್ರಿ. ನಮಿತಾ ಆಚೆ ಕಡೆ ಮಕ್ಕೊಂಡಿದ್ಲು. ಈಗ ಮತ್ತು ಮಾಪ್ ಹಾಕ್ಬೇಕಾಗಿತ್ತಲ್ಲ, ಹಾಗಾಗಿ ಎದ್ದು ಬಂದು ಈ ಕಡೆ ಮಕ್ಕೊಂಡಾಳ. ಟೈಮ್ ನೋಡ್ರಿ 5:30 ಆಯಿತು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ. ಇನ್ನೂ ಕತ್ಲ ಫ್ರೆಂಡ್ಸು ಹೊರಗಡೆ. ಫುಲ್ ರೆಡಿ ಆಗಿದ್ದೀನಿ ಇವತ್ತು ಸೀರೆ ಉಟ್ಕೊಂಡು. ಅಂದರೆ ಮೇಕಪ್ ಏನು ಮಾಡ್ಕೊಳಂಗಿಲ್ಲ, ಸುಮ್ಮನೆ ಒಂದು ಮಾಯ್ಶ್ಚರೈಸರ್ ಹಚ್ಕೊತೀನಿ, ಹಣೆಗೆ ಒಂದು ಬೊಟ್ಟು ಇಟ್ಕೊತೀನಿ ಅಷ್ಟೇ. ಫುಲ್ ಕತ್ಲ ಇರುತ್ತೆ. ಇವಾಗ ಮಳೆ ಬೇರೆ, ಚಳಿ, ಎದ್ದೇಳಕ್ಕೆ ಮನಸ್ಸಾಗಂಗಿಲ್ಲ ಬೆಳಿಗ್ಗೆ. ಆದ್ರೂ ಅದು ರೂಢಿ ಬಿದ್ದುಬಿಟ್ಟೈತಲ್ಲ, ಶುಕ್ರವಾರಕ್ಕೊಮ್ಮೆ ಎದ್ದುಬಿಟ್ಟು ಮಾಡೋದು. ಹಂಗಾಗಿ ನೋಡ್ರಿ ತೋರಿಸ್ತಾ ಇದ್ದೀನಿ ಹೊರಗಡೆ ಹೆಂಗೈತಿ. ಕತ್ಲೈತಿ. ಇನ್ನೂ 5:30. ಒಂದೊಂದು ಟೈಮಲ್ಲಿ 5 ಗಂಟೆಕನ ಬೆಳಕು ಆಗಿಬಿಟ್ಟಿರ್ತೈತಿ. ಇವಾಗ ನಾನು ಪೂಜೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲನೂ ಆಗೈತಿ. ಫಸ್ಟು ದೇವ್ರ ಮನೆನ ಒರೆಸ್ಕೊತೀನಿ. ಹಿಂದಿನ ರಾತ್ರಿನ ಒರೆಸ್ಕೋಬೋದಿತ್ತು, ಬೇಸರ ಆಯಿತು ಮಾಡೋಕ್ಕೆ. ಹಾಗಾಗಿ ಬೆಳಿಗ್ಗೆನ ಫ್ರೆಶ್ ಆಗಿ ಹೆಂಗಾದರೂ ಮನೆಗೆ ಮಾಪ್ ಹಾಕಿರುತ್ತಲ್ಲ ಅವಾಗ ಒರೆಸ್ಕೊಂಡ್ರಾಯ್ತು ಅಂತಂದು ದೇವ್ರ ಮನೆ ಒರೆಸ್ಕೊಂಡು ದೇವ್ರಿಗೆ ಎಲ್ಲ ಫೋಟೋ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಏರಿಸಿ ದೀಪ ಹಚ್ಚಿ ಪೂಜೆ ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಲಕ್ಷ್ಮೀ ಸ್ತೋತ್ರ ಮತ್ತು ಸಹಸ್ರನಾಮಗಳನ್ನು ಓದ್ತಾ ಇದ್ದೆ ನೋಡ್ರಿ. ಪೂಜೆ ಅಂತೂ ವಾರ ವಾರ ಈ ರೀತಿ ಆಗೇ ಆಗುತ್ತೆ. ಸೂಪರ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ ನನಗಂತೂ ಶುಕ್ರವಾರಕ್ಕೊಮ್ಮೆ ಈ ರೀತಿ ಪೂಜೆ ಮಾಡೋಕ್ಕೆ. ಆಮೇಲೆ ಹೋದ ವಾರ ಮತ್ತು ಆಚೆ ವಾರ 2 ವಾರ ಪೂಜೆ ಮಾಡಿದ್ದಿಲ್ಲ ನಾನು. ಒಂದು ವಾರ ನನಗೆ ಪೀರಿಯಡ್ ಆಗಿತ್ತು, ಹಾಗಾಗಿ ಮಾಡಲಿಲ್ಲ. ಪೀರಿಯಡ್ ಆದಾಗ ಮಾಡೋದಿಲ್ಲ. ಆಮೇಲೆ ನನಗೇನಾದರೂ ಹುಷಾರಿಲ್ಲ ಅಂದ್ರೆ ಮಾಡೋದಿಲ್ಲ ಅಷ್ಟೇ ಫ್ರೆಂಡ್ಸು. ಇನ್ನು ಮಿಕ್ಕಿದ ಟೈಮಲ್ಲಿ ಹುಷಾರಿದ್ದೆ, ನನಗೇನೂ ಇಲ್ಲ ಅಂತಂದರೆ ಪೂಜೆ ಮಾಡಿಬಿಡ್ತೀನಿ. ನಾನು ತಪ್ಪಿಸೋಕೆ ಹೋಗೋದಿಲ್ಲ. ನಮ್ಮ ಕೈಲಿ ಆಗಲ್ಲ ಅಂದ್ರೆ ಅಷ್ಟೇ ಮಾತ್ರ ಮಾಡೋದಿಲ್ಲ ಅಷ್ಟೇ ಫ್ರೆಂಡ್ಸ್. ತುಂಬ ಚೆನ್ನಾಗಾಗೈತಿ ಪೂಜೆ. ನೀವು ಕೂಡ ಶುಕ್ರವಾರಕ್ಕೊಮ್ಮೆ ಆದಷ್ಟು ಬೇಗ ಎದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮನೆಯಲ್ಲಿ ಗೃಹಿಣಿಯರು ಅಂದರೆ ಹೆಣ್ಮಕ್ಳು ನಾವೊಂದು ಸ್ವಲ್ಪ ನಮ್ಮ ಮನೆ ಏಳಿಗೆ, ನಮ್ಮ ಮನೆ ಉದ್ಧಾರಕ್ಕೆ ನಮಗೆ ಒಳ್ಳೇದಾಗಬೇಕು, ನಾವು ಕೂಡ ಚೆನ್ನಾಗಿರಬೇಕು ಎಲ್ಲರಂತೆ. ಎಲ್ಲರೂ ಅವ್ರು ಅದನ್ನು ತೊಗೊಂಡ್ರು, ಇವ್ರು ಇದನ್ನು ತೊಗೊಂಡ್ರು, ನಮಗೆ ಏನೂ ತೊಗೊಳಕ್ಕಾಗ್ತಾ ಇಲ್ಲಲ್ಲ, ನಮಗೇನೋ ದೇವ್ರು ಒಳ್ಳೇದು ಮಾಡ್ತಾ ಇಲ್ಲಲ್ಲ ಅನ್ನೋದಕ್ಕಿಂತ ಈ ರೀತಿ ನಾವು ದೇವ್ರ ಸೇವೆನ ಮಾಡಿದಾಗ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಫ್ರೆಂಡ್ಸು. ನೋಡಿರಿ, ನಾವು ಎಷ್ಟೋ ವರ್ಷದಿಂದ ನಾನು ಟಿ ವಿ ತೊಗೋಬೇಕಂತಿದ್ವಿ, ಬಟ್ ಟಿ ವಿ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಮುಂಚೆ ಎಲ್ಲ ನಮ್ಗೆ ಕರೆಕ್ಟಾಗಿ ಪೇಮೆಂಟ್ ಆಗ್ತಾ ಇರಲಿಲ್ಲ ಮಂತ್ಲಿ. ಬಟ್ ಇವಾಗ 10ನೇ ತಾರೀಕಿನೊಳಗೆ ನಮ್ಮ ಮನೆಯವ್ರಿಗೆ ಪೇಮೆಂಟ್ ಆಗಿಬಿಡುತ್ತಾ. ಅದು ಶುಕ್ರವಾರ ದಿವಸನೇ ಆಗುತ್ತೆ ಫ್ರೆಂಡ್ಸು. ನಾವು ಅಂದರೆ ತುಂಬ ವಿಚಾರ ಮಾಡಿ ತುಂಬ ಸಲ ನೋಡಿದ್ದೀವಿ, ಅದು ಶುಕ್ರವಾರ ದಿವಸನೇ ಆಗುತ್ತೆ ಫ್ರೆಂಡ್ಸ್. ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಗುತ್ತೆ ನಮಗೆ. ಅಷ್ಟು ಒಳ್ಳೆಯದು. ನೀವು ಕೂಡ ಶುಕ್ರವಾರಕ್ಕೊಮ್ಮೆ ನೀವು ಏನು ಬೇಡ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿರಿ. ಎಲ್ಲನೂ ಹೂವನ್ನೇ ತರಬೇಕು, ಹಣ್ಣು ತರಬೇಕು ಅನ್ನೋ ಹಂಗೇನಿಲ್ಲ. ಬರೀ ಅರಿಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ದೀಪ ಬೆಳಗಿದ್ರೆ ಸಾಕು ಫ್ರೆಂಡ್ಸ್. ನಮ್ಗೆ ಹೂವು ಕೂಡ ತರೋಕ್ಕಾಗೋದಿಲ್ಲ, ಹಣ್ಣು ಕೂಡ ತರೋಕ್ಕಾಗೋದಿಲ್ಲ ಅನ್ನೋ ಅಂಥ ಪರಿಸ್ಥಿತಿನೇ ಇರುತ್ತೆ ಕೆಲವೊಬ್ಬರಿಗೆ. ಯಾಕಂದ್ರೆ ಎಕ್ಸಾಂಪಲ್ ಅವಾಗೆಲ್ಲ ಹಾಗೆ ಇತ್ತು ನಮ್ಮ ಪರಿಸ್ಥಿತಿ. ಇವಾಗ ನೋಡಿರಿ, ಮಲ್ಲಿಗೆ ಹೂವು ತೊಗೊಂಬರ್ತೀವಿ, ರೋಸ್ ಹೂವು, ಶಾವಂತಿಗೆ ಹೂವು, ಬಾಳೆಹಣ್ಣು ಎಲ್ಲ ತೊಗೊಂಬಂದು ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಅದು ಎಲ್ಲ ಆಶೀರ್ವಾದ, ದೇವ್ರ ಆಶೀರ್ವಾದನೇ. ದೇವರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಫ್ರೆಂಡ್ಸು. ದಿನ ಅಂತೂ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಲಕ್ಷ್ಮೀ ವಾರದ ದಿವಸ ಶುಕ್ರವಾರ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸು. ನಾನಂತರೂ ಈಗ ಅದನ್ನು ಮಾಡ್ಕೊತ ಬಂದಿದ್ದೀನಲ್ಲ, ತುಂಬ ಚೆನ್ನಾಗಿ ನಮ್ಗೆ ಅನುಕೂಲ ಆಗೈತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಒಳ್ಳೇದಾಗೈತೆ ಅಂತಲೇ ಹೇಳ್ತೀನಿ. ನೋಡಿರಿ, ಈಗ ನಾನು ಪೂಜೆ ಮಾಡಿದಾದಮೇಲೆ ತೋರಿಸಿದ್ನಲ್ಲ ಇಷ್ಟೊತ್ತನ ಒಂದು ಸ್ವಲ್ಪ ಚಹಾ ಕುಡಿದು ನಾನೀಗ ಇಡ್ಲಿ ಹಿಟ್ಟಿತ್ತು. ಹಿಂದಿನ ದಿವಸ ದೋಸೆ ಮಾಡಿದ್ದೆ, 2ನೇ ದಿವಸ ಈಗ ನಾನು ಇಡ್ಲಿ ಮಾಡಾಕತ್ತೀನಿ ನೋಡಿರಿ. ಇಡ್ಲಿ ಅಂತೂ ಸೂಪರಾಗಿ ಬಂದಿದ್ವು, ಸಾಫ್ಟಾಗಿದ್ವು. ನಮ್ಮದು ಇಡ್ಲಿ ತಟ್ಟೆಗಳು ಹೆಂಗದವಂದ್ರೆ ಚಿಕ್ಕದಿದ್ದಾವೆ ಫ್ರೆಂಡ್ಸ್. ದೊಡ್ಡ ಇಡ್ಲಿ ಆಗೋದಿಲ್ಲ. ಸಾಕು ನಮ್ಮ ಫ್ಯಾಮ್ಲಿಗೆ ಒಂದು ದೊಡ್ಡ 4 ಇಡ್ಲಿ ತಿನ್ನೋದಕ್ಕಿಂತ ಒಂದು 6 ಇಡ್ಲಿ ತಿನ್ಬೋದು, ಹಂಗದವು ಚಿಕ್ಕದವು. ಇವಾಗ ಒಂದು ಒಬ್ಬಿ ಇಡ್ತಾಯಿದ್ದೀನಿ ನೋಡಿರಿ ನಾನು.
ಎಷ್ಟು ಚೆನ್ನಾಗಿ ಬಂದೈತಿ. ಹಿಟ್ಟನ್ನು ಸಾಫ್ಟಾಗಿ ಚಲೋ ಬಂದಿತ್ತು. ಹೋದ್ಸಲ ಮಾಡಿದಾಗ ಏನೋ ಮಿಸ್ಟೇಕಾಗಿ ಅವಲಕ್ಕಿ ಜಾಸ್ತಿಯಾಗಿ ಎಲ್ಲ ಕೆಟ್ಟು ಹೋಗ್ಬಿಟ್ಟಿತ್ತು ದೋಸೆ ಹಿಟ್ಟು. ಈ ಸಲ ಪರ್ಫೆಕ್ಟಾಗಿ ಅಳತೆ ಪ್ರಕಾರವಾಗಿ ಹಾಕಿ ಮಾಡಿದ್ದೀನಿ. ದೋಸೆನೂ ಕೂಡ ಹಿಂದಿನ ವೀಡಿಯೋದಲ್ಲಿ ತೋರಿಸೀನಿ. ದೋಸೆನೂ ಚೆನ್ನಾಗಿ ಬಂತು, ಇಡ್ಲಿನೂ ಚೆನ್ನಾಗಿ ಬಂದೈತಿ. ಈಗ ನೋಡಿರಿ, ನಾನು ಚಟ್ನಿ ರುಬ್ಬಾಕ ಎಲ್ಲ ಹಾಕ್ಕೊಂಡಿನಿ. ಕಾಯಿ, ಪುಟಾಣಿ ಅಂತೀವಿ ನಾವು ಉತ್ತರ ಕರ್ನಾಟಕದ ಕಡೆಗೆ. ಈ ಕಡೆ ಕಡಲೆ ಅಂತಾರೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಹಾಕೀನಿ. ಈ ಸಲ ನಾನು ಹಸಿಮೆಣಸಿನ್ಕಾಯಿ ಪ್ರತಿ ಸಲ ಹುರಿದ್ಬಿಟ್ಟು ಹಾಕ್ತಿದ್ದೆ. ಟೈಮ್ ಆಗಿತ್ತು, ಇನ್ನೇನು ಹುರಿಯೋದಂತ ಹೇಳ್ಬಿಟ್ಟು. ಇದು ಕೂಡ ಚೆನ್ನಾಗಿರುತ್ತೆ ಹಸಿದು ಹಾಕಿದ್ರೂ. ಈಗ ಅದನ್ನು ರುಬ್ಬಕತ್ತೀನಿ ನೋಡಿರಿ. ಮಿಕ್ಸರು ಹಾಳಾಗಿತ್ತು, ಬಟ್ ರಿಪೇರಿ ಆದಮೇಲೆ ಎಲ್ಲನೂ ಈಗ ಮಿಕ್ಸಿಯೊಳಗೆ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನಾನು. ಒಗ್ಗರಣೆ ಕೊಡಲಿಲ್ಲ ಅಂದ್ರೆ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಒಗ್ಗರಣೆ ಕೊಟ್ಟಾಗ ಚಟ್ನಿ ಸೂಪರಾಗಿರುತ್ತೆ, ಘಮ ಘಮ ಅಂತೈತಿ ಫ್ರೆಂಡ್ಸ್. ನೋಡಿರಿ, ಇಡ್ಲಿನೂ ಕೂಡ ರೆಡಿ ಆದವು. ಇಡ್ಲಿ ಆದ ತಕ್ಷಣ ತೆಗಿಬಾರ್ದು ಫ್ರೆಂಡ್ಸ್. ಒಂದು 15 ನಿಮಿಷ ಬಿಟ್ಟು ನಾನು ಇವಾಗ ಮತ್ತು ಒಲೆ ಆಫ್ ಮಾಡಿದೆ. 15 ನಿಮಿಷ ಆದಮೇಲೆ ಮತ್ತು ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಟಿರ್ತೀನಿ. ಆಮೇಲೆ 20 ನಿಮಿಷ, ಟೋಟಲ್ 20 ನಿಮಿಷ ಆದಮೇಲೆ ನಾನು ತೆಗೆದ್ಬಿಟ್ಟು ಈ ರೀತಿ ಇಟ್ಟಿರ್ತೀನಿ. ಅದಾದ ಒಂದು 2 ನಿಮಿಷಕ್ಕೆ ನಾನು ತೆಗಿತೀನಿ ಇಡ್ಲಿನ. ಅಂದ್ರೆ ಒಟ್ಟು ನೀಟಾಗಿ ಬರ್ತಾವೆ ನೋಡಿರಿ. ಜಾಸ್ತಿ ಅಂಟ್ಕೊಂಡಿಲ್ಲ ಇದಕ್ಕೆ, ಇಡ್ಲಿ ತಟ್ಟೆಗೆ. ಈಗ ಬಾಕ್ಸಿಗೂ ಕೂಡ ಹಾಕಿ ಇಡಾಕತ್ತೀನಿ ನಾನು. ನೋಡಿರಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದವು. ಇಬ್ಬರಿಗೆ ಬಾಕ್ಸಿಗೆ ಹಾಕಾಕತ್ತೀನಿ. ಆಮೇಲೆ ಬಾಕ್ಸಿಗೆ ಹಾಕಿದಾದಮೇಲೆ ಅವ್ರಿಗೆ ತಿನ್ನೋಕ್ಕೂ ಕೂಡ ಹಾಕಿ ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೊತ್ತನ ಬೆಳಗಿನ ದಿನಚರಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ನೋಡಿರಿ, ನಮ್ಮಿಬ್ರದ್ದು ನಾಷ್ಟ ಆಯಿತು. ಸ್ವಲ್ಪ ಉಳಿದಿದ್ದು ಇಡ್ಲಿ ಅಷ್ಟ ತಿಂದ್ವಿ ಇಬ್ಬರು. ಈಕೆ ಹೊಟ್ಟೆ ತುಂಬ ತಿಂದ್ಲು. ನಾನು ಈಕೆ ಫಸ್ಟ್ ತಿನ್ನಿಸಿ ಆಮೇಲೆ ನಾನು ತಿಂದೆ. ಈಗ ಮತ್ತೆ ಮಾಡಿದ್ರೆ ಮತ್ತು ಹೊಟ್ಟೆ ತುಂಬೈತಿ. ನಂದು ಕೂಡ ಚಹಾ ಕುಡ್ದೆ, ತಿಂದು 3 ಇಡ್ಲಿ ನನಗೆ, ಈಕೆಗೆ 2 ಇಡ್ಲಿ ತಿಂದ್ಲು. ಮತ್ತು ನಮ್ಮ ಅವ್ವಗೆ ಫೋನ್ ಹಚ್ಚಿದ್ದೆ ಬಾ ಅಂತಂದು ಇಡ್ಲಿ ತಿನ್ನಕ್ಕೆ. ಮತ್ತು ನಾನಂದೆ, ಈಗ ಬರೋಂಗಿದ್ರೆ ಈಗ ಬೆಳಿಗ್ಗೆನ ಬಂದು ತಿನ್ಕೊಂಡು ಹೋಗ್ಬಿಡು, ಇಲ್ಲಾಂದ್ರೆ ಮಧ್ಯಾಹ್ನ ಬಾ ಅಂತಂದೆ. ಈಗ ನಾನು ಬರೋದಿಲ್ಲ ತಗೋರವ, ಚಹಾ ಕುಡಿತೀನಿ, ಇಲ್ಲೇ ಕಾಫಿ ಟೋಸ್ಟ್ ತಿಂತೀನಿ, ಮಧ್ಯಾಹ್ನ ಬರ್ತೀನಿ, ನೀನು ಮಲ್ಕೋ ಅಂತಂದು. ಯಾಕೆ ನೀನು ಮಲ್ಕೋ ಅಂತಂದ್ಲು. ಟೈಮ್ ಆಗಲಿ, ಈಗ 10 ಗಂಟೆ ಆಗಿ ಬಂದೈತಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗ್ದೈತಿ. ಸ್ವಲ್ಪ ಅಂದರೆ ಒಂದು 2-3 ಅದ, ಒಂದು 2 ತಟ್ಟೆ, ಒಂದು 2 ಗ್ಲಾಸ್ ಅದಾವ ಚಹಾ ಕುಡ್ದಿದ್ದು ಅಷ್ಟೇ, ಇನ್ನೇನಿಲ್ಲ. ಅವನು ಆಮೇಲೆ ಮಾಡ್ಕೊಂಡ್ರಾಯ್ತು. ಇವಾಗ ಮಲ್ಕೊತೀವಿ. ಕರೆಂಟನ್ನು ಹೋಯ್ತು. ಇದನ್ನು ಗೀಝರ್ ಹಾಕಿ ಈಕಿಗೆ ಸ್ನಾನ ಮಾಡಿಸ್ಬೇಕು ಅಂತಂದೆ. ನೀನು ಸಾಯಂಕಾಲ ಮಾಡಿಸಿನ ಆಕಿಗೆ ನಡಿತೈತಿ, ಏನಷ್ಟು ಗಲೀಜಾಗಿಲ್ಲ, ಸ್ಮೆಲ್ಲೂ ಕೂಡ ಬಂದಿಲ್ಲ. ಕರೆಂಟ್ ಬಂತು, ನಾನು ಮಲ್ಕೊಂಡಿದ್ದೆ. ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗೈತೆ ಆಲ್ರೆಡಿ. ಅದಕ್ಕೊಂದು ಸ್ವಲ್ಪ ಟೈಟಲ್ಲು ಅದೆಲ್ಲ ಹಾಕಬೇಕು. ಅದನ್ನ ಹಾಕಿ ಪಬ್ಲಿಕ್ಕಿಗೆ ಇದನ್ನು ಶೆಡ್ಯೂಲ್ಗೆ ಹಾಕಿಡ್ತೀನಿ. ಮಧ್ಯಾಹ್ನಕ್ಕೆ 12 ಗಂಟೆಗೆ 12 ಗಂಟೆಗೆ ಹಾಕಿದ್ರನ ನೋಡ್ತಾರೆ ಜನ. ಬೇಗ ಹಾಕಿದ್ರೂ ನೋಡೋದಿಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ ಬೆಳಿಗ್ಗೆ. ಹಾಗಾಗಿ 12 ಗಂಟೆಗೆ ಹಾಕ್ತೀನಿ ಒಂದೊಂದು ದಿನ. ಹಿಂದಿನ ದಿನನ ನಾನು ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು 12 ಗಂಟೆಗೆ ಹಾಕಿಬಿಡ್ತೀನಿ. ಹಿಂದಿನ ದಿನ ನಾನು ವಿಡಿಯೋ ಎಡಿಟ್ ಮಾಡಿಲ್ಲ ಅಂತಂದರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮತ್ತು ನಾನು ನಾಷ್ಟ ಗೀಷ್ಟ ಮಾಡಿ ಈಕಿನ ಮನಗಿಸಿ
ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ 1 ಗಂಟೆ 2 ಗಂಟೆ ಆಗಿಬಿಡುತ್ತೆ ಒಂದೊಂದು ಟೈಮು. ಹಾಗಾಗಿ ಒಂದೊಂದು ದಿವಸ ಹಿಂದಿನ ದಿನನೇ ಮಾಡಿಬಿಡ್ತೀನಿ. ನೀನು ನೋಡಿರಿ 12 ಗಂಟೆ ಅಂದರೆ ಎಲ್ಲ ಮುಗಿದ್ಬಿಡ್ತು. ವಿಡಿಯೋ ಎಕ್ಸ್ಪೋರ್ಟ್ ಆಗಿತ್ತು. ಅದನ್ನು ಅಪ್ಲೋಡಿಗೆ ಹಾಕಿ ಮಲ್ಕೊಂಬಿಟ್ಟೆ. ಅಪ್ಲೋಡ್ ಆಗೈತಿ. ಅದಕ್ಕೊಂದು ಸ್ವಲ್ಪ ಕೆಲಸ ಐತಿ. ಅದಷ್ಟು ಕೆಲಸ ಮುಗಿಸಿ ಇಬ್ಬರು ಮಲ್ಕೊಂಬಿಡ್ತೀವಿ. ಟೈಮ್ 10 ಗಂಟೆ ಆಯಿತು. ನಾನು ಕೆಲಸ ಮುಗಿಸೋರಿಗೆ 11 ಗಂಟೆ ಆಗುತ್ತೆ. ಮಕ್ಕೊಂಡು ಒಂದು ಅರ್ಧ ತಾಸು ಮಕ್ಕೊತೀನಿ. ಏನೈತೆ ಗೊತ್ತಿಲ್ಲ. ಈಕಿ ಯಾವಾಗ ಎದ್ದೇಳ್ತಾಳ. ಆಕಿ ಎದ್ಲಂದ್ರೆ ಸುಮ್ಮನೆ ಮಕ್ಕೊಳೋದೂ ಇಲ್ಲ, ಎಬ್ಬಿಸ್ತಾಳೆ ನಾನು. ನಮ್ಮ ಅವ್ಗೆ ಹೇಳಿದೆ, ಬರಂಗಿದ್ರೆ ಈಗ ಬಂದು ಬಿಡುವ ಅವ್ರು ನಾಷ್ಟ ಮಾಡಿಕೊಂಡು. ನಮ್ಗೆ ನಿದ್ದಿಲ್ಲ, ಏನು 3.5 ತಾಸು ನಿದ್ದೆ ಮಾಡೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಕಣ್ಣಿಗೆ ನಿದ್ದಿದ್ರೂ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ನಮಗೂ ಕೆಲಸ ಮಾಡೋಕ್ಕೆ ಇದು ಇರುತ್ತೆ, ಹುಮ್ಮಸ್ಸು ಇರುತ್ತೆ. ಇಲ್ಲಾಂದ್ರೆ ಅದು ಕಣ್ಣಾಗ ನಿದ್ದಿತ್ತು ಅಂದ್ರೆ ಬೇಜಾರು ಮನಸ್ಸಿಗೆ, ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ಹಾಗಾಗಿ ಇವತ್ತು ಪೂಜೆ ಗೀಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಬೇಗನೆ ಎಲ್ಲ ಆಯಿತು ಕೆಲಸ. ಬೇಗ ಹತ್ರ ನೋಡ್ರಿ ಎಲ್ಲ ಪೂಜೆನಾಗುತ್ತೆ, ಮನೆ ಕೆಲಸನಾಗುತ್ತೆ, ಎಲ್ಲ ಆಗುತ್ತೆ. ಬಟ್ ದಿನಾಲು ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ವಾರಕ್ಕೆ ಶುಕ್ರವಾರ ದಿವಸನಾದರೂ ಮಾಡಿದ್ರಾಯ್ತು ಅಂಥೇಳಿ ಮಾಡ್ತೀನಿ. ನೋಡ್ರಿಕ್ಕೆ ಎಲ್ಲಿ ಹೊಂಟಾಳ ನಮ್ಮ ಮಮ್ಮಿ ನಾನು ಬಿಟ್ಟು ಅಂತ ಕದ ತೆಗ್ದೀನಿ. ಕರೆಂಟ್ ಹೋಯ್ತು, ಹಾಗಾಗಿ ಕದ ತೆಗೆದ್ಬಿಟ್ಟು ವೀಡಿಯೋ ಮಾಡತ್ತೀನಿ. ಹೊರಗೆ ಹೋಗೋಣ ಅಂತಾಳೆ ಈಗ. ನೋಡ್ರಿ ನನಗಿನ್ನ ಮುಂದೆ ಹೋಗ್ಕೊಳ್ರಿ. ಹೌದಾ, ಹೊರಗೆ ಹೋಗ್ಬೇಕೀಗ ಅಕ್ಕಿ. ಓಕೆ ಫ್ರೆಂಡ್ಸ್, ಇನ್ನು ನಾನು ಹಾಗೆ ಕಂಟಿನ್ಯೂ ವ್ಲಾಗ್ ಮಾಡಿದ್ರೆ ಇನ್ನೂ ದೊಡ್ಡದಾಗುತ್ತೆ ವ್ಲಾಗು. ಹಾಗಾಗಿ ನನಗೂ ಎಡಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ಚಿಕ್ಕ ಮಾಡಿ ಹಾಕಿದ್ರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ತುಂಬ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗೋಲ್ಲ. ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೋ ಗೊತ್ತಿಲ್ಲ, ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಒಂದು 10,000 ಆದರೂ ನನಗೆ ಸಬ್ಸ್ಕ್ರೈಬರ್ ಇದ್ರೆ ಅದೇನೋ ಒಂಥರ ಖುಷಿ. 10,000 ಇದ್ದಾರಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಇವಾಗ 1,000 ಆಗಕ್ಕನ 3 ತಿಂಗಳು ತೊಗೊಳಾಗತ್ತೈತಿ. ಇನ್ನು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. 10,000 ಖುಷಿ ಅಂದರೆ ಒಟ್ಟು ಸೆಲೆಬ್ರೇಷನ್ ಮಾಡಿಲ್ಲ. 1,000 ಆದಾಗನೂ ಸೆಲೆಬ್ರೇಷನ್ ಮಾಡಲಿಲ್ಲ. ಆಮೇಲೆ 5,000 ಆದಾಗ ಹೇಳಿದೆ, ನಮ್ಮ ಸಬ್ಸ್ಕ್ರೈಬರ್ ನಮಗೆ ಊಟ ತರಿಸಿದ್ರು ಅವತ್ತು. ಅದ್ರದ್ದು ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಮಾಡಿದೆ. 10,000 ಆದರೆ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಒಂದು ಆಸೆ ಐತಿ. ಬೇಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ. ನೀವೆಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಖುಷಿ ಆಗುತ್ತೆ ನನಗೂ. ಏನೋ ಒಂದು ಮಾಡಿದ್ದೆಲ್ಲ ಅನ್ನೋದೊಂದು ಖುಷಿ ಇರುತ್ತೆ. 10,000 ಆದ್ರೂ ಕೂಡ ಪರವಾಗಿಲ್ಲ. 7,000 ಆದರೂ ಅದರಲ್ಲ ಅನ್ನೋದೊಂದು ಖುಷಿ. ಆದ್ರೂ ತುಂಬ ದಿವಸ ಆಯಿತು ಮಾನಿಟೈಸೇಷನ್ ಆನ್ ಆದಮೇಲೆ ಒಂದು ಸ್ವಲ್ಪ ಬೇಗ ಆಗಿಬಿಟ್ರು ಸಬ್ಸ್ಕ್ರೈಬರು. ಅದಾದಮೇಲೆ ಡಲ್ ಆಯಿತು ಚಾನೆಲ್. ಯಾಕಂದರೆ ಹೇಳಿದ್ದೀನಿ ಒಂದು ಹಳೆ ವಿಡಿಯೋದೊಳಗೆ, ನಂದು ವೈರಲ್ ಆಗಿರೋ ವಿಡಿಯೋನ ನಾನು ಪ್ರೈವೇಟ್ಗೆ ಹಾಕಿದ್ದೆ. ಬಟ್ ಅದು ಒಂದು ನನ್ನ ಅದೃಷ್ಟ. ಡಿಲೀಟ್ ಮಾಡಿದ್ನೆ ಅಂದರೆ ಇನ್ನೂ ಡೌನ್ ಆಗಿ ಹೋಗಿತ್ತು ನನ್ನ ಚಾನೆಲ್. ಪ್ರೈವೇಟ್ಗೆ ಹಾಕಿದ್ದಕ್ಕೆ ಈಗ ನಂದು ಚಾನೆಲ್ ಸ್ಲೋ ಆಗಿಬಿಟ್ಟೈತಿ. ಅದು ಹಂಗೆ ಕಂಟಿನ್ಯೂ ನಾನು ಆ ವಿಡಿಯೋ ಪ್ರೈವೇಟ್ಗೆ ಹಾಕಲಿಲ್ಲ ಅಂದಿದ್ರೆ ಕರೆಂಟ್ ಬಂತು ನೋಡ್ರಿ. ಪ್ರೈವೇಟ್ ಇದು ಡಿಲೀಟ್ ಮಾಡಿಬಿಟ್ರೆ ಇಡೀ ನಮ್ಮ ಚಾನಲ್ಗೆ ಲಾಸು. ಹಂಗಾಗಿ ಹೆಂಗೋ ಶನೆತನ ಮಾಡಿ ಪ್ರೈವೇಟ್ಗೆ ಹಾಕಿದ್ದೆ. ಮತ್ತು ಆಮೇಲೆ ಪಬ್ಲಿಕ್ ಮಾಡಿದೆ. ಒಂದು ಸ್ವಲ್ಪ ನಡೀತಾ ಇದೆ, ಸಣ್ಣಗೆ ಹೊಂಟೈತಿ ಜೀವನ ಯೂಟ್ಯೂಬಿಂದ. ಇನ್ನೇನು ಕೇಳೋಂಗಿಲ್ಲ. ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಲೈಕ್ ಮಾಡಿರಿ ಇಷ್ಟ ಆದರೆ ಅಂತ ಕೇಳ್ಕೊತೀನಿ ಅಷ್ಟೇ ನಿಮ್ಮ ಹತ್ರ. ಆದ್ರೂ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಅವರಿಗೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ ಹೊಸ ವ್ಲಾಗೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.